ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗಣೇಶ ಹಬ್ಬದ ವಿಶೇಷವಾಗಿ ಕೊಟ್ಟೆ ಕಡುಬು ಹೇಗೆ ಮಾಡೋದಂತ ತೋರಿಸ್ತೀನಿ. ಹೇಗೆ ಮಾಡೋದಂತ ನೋಡೋಣ. ಕೊಟ್ಟೆ ಕಡುಬು ಮಾಡೋಕ್ಕೆ ಇದರಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 1 ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಅವಲಕ್ಕಿ. ಇದನ್ನು 2 ಅವರ್ಸ್ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಬೇಳೆ ರುಬ್ಕೊತಾ ಇದ್ದೀನಿ. ಉದ್ದಿನಬೇಳೆ ನುಣ್ಣಗೆ ರುಬ್ಕೊಂಡಾಗಿದೆ. ಅವಲಕ್ಕಿ ಮತ್ತು ಅಕ್ಕಿ ರುಬ್ಕೊತಾ ಇದ್ದೀನಿ. ಅಕ್ಕಿ ರುಬ್ಕೊಂಡಾಗಿದೆ. ಕೊಟ್ಟೆ ಕಡುಬಿಗೆ ಹಿಟ್ಟು ರೆಡಿಯಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನೈಟೆಲ್ಲ ಹಾಗೆ ಇಡಬೇಕು, ಬೆಳಿಗ್ಗೆ ಮಾಡ್ಕೋಬೇಕು. ಬೆಳಿಗ್ಗೆ ಹಿಟ್ಟು ರೆಡಿಯಾಗಿದೆ. ನಾನೀಗ ಕೊಟ್ಟೆ ಮಾಡ್ಕೊತಾ ಇದ್ದೀನಿ. ಕೊಟ್ಟೆ ಮಾಡ್ಕೊಳ್ಳಿಕ್ಕೆ 4 ಹಲಸಿನೆಲೆ ತಗೋಬೇಕು. ಈಗ 4 ಎಲೆನೂ ಈ ಥರ ಉಲ್ಟಾ ಜೋಡಿಸ್ಕೋಬೇಕು. 4 ಎಲೆನೂ ಈ ಥರ ಉಲ್ಟಾ ಜೋಡಿಸ್ಕೋಬೇಕು. ಒಂದು ಕಡ್ಡಿ ಸಹಾಯದಿಂದ ಈಗ ಅದನ್ನು ಚುಚ್ಕೋಬೇಕು. ಈ ಥರ ಮಾಡ್ಕೋಬೇಕು. ಈ ಥರ ರೆಡಿ ಮಾಡ್ಕೋಬೇಕು. ಸೈಡಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಕಡ್ಡಿ ಸಹಾಯದಿಂದ ಚುಚ್ಕೋಬೇಕು. ಈ ಥರ ನೆಕ್ಸ್ಟ್ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಚುಚ್ಕೋಬೇಕು. 4 ಸೈಡು ಈ ಥರ ಮಾಡ್ಕೋಬೇಕು. ಈಗ ಕೊಟ್ಟೆ ರೆಡಿಯಾಗಿದೆ. ಎಲೆ ರೆಡಿ ಮಾಡ್ಕೊಂಡಾಗಿದೆ. ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ರೆಡಿಯಾಗಿದೆ. ಈಗ ಇದರೊಳಗಡೆ ಈಗ ಹಾಕೊತಾ ಇದ್ದೀನಿ. ನೀರು ಹಾಕಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಎಲ್ಲ ಇಟ್ಕೊಂಡಾಗಿದೆ. ಇದು ಅರ್ಧ ಗಂಟೆ ಬೇಯಬೇಕು. ಮುಚ್ತಾ ಇದ್ದೀನಿ. ಈಗ ಅರ್ಧ ಗಂಟೆ ಆಗಿದೆ. ಚೆನ್ನಾಗಿ ಬೆಂದಿದೆ ನೋಡಿ. ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ. ಈಗ ಕೊಟ್ಟೆ ಕಡುಬು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಕೊಟ್ಟೆ ಕಡುಬು ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.